ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ, ಹೂವ ಸೂರ್ಯಾಡೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣು ಶರಣಾರ್ಥಿ. ನೀರಿನ ವಿಷಯದಲ್ಲಿ ಮಾತನಾಡುವಾಗ ಒಂದು 4 ಶಬ್ದಗಳನ್ನ ಬಳಸ್ತಾರೆ ತಜ್ಞರು. ರೀಯೂಸ್, ರೀಸೈಕ್ಲಿಂಗ್, ರೀಚಾರ್ಜ್, ಮತ್ತೊಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇದು ದುರ್ದೈವದ ಸಂಗತಿ ಅಂದ್ರೆ, ನಾವು ಹೈಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಅಥವಾ ಇನ್ನೂ ಚಿಕ್ಕವರಿದ್ದಾಗ ಮಿಡ್ಲ್ ಸ್ಕೂಲಲ್ಲಾಗ್ಲಿ ಎಲ್ಲೂ ಕೇಳಲೇ ಇಲ್ಲ ಈ ಶಬ್ದಗಳನ್ನ. ಹೋಗ್ಲಿ ಈ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದ್ಮೇಲೆ, ಧರ್ಮ ಅಧ್ಯಾತ್ಮ, ಅಲ್ಲೂ ಕೂಡ ಎಷ್ಟೋ ವರ್ಷಗಳು ಕೇಳಲೇ ಇಲ್ಲ ನಾವು. ಎಷ್ಟು ವರ್ಷ ಕೇಳಲಿಲ್ಲ ಅಂದ್ರೆ ಮಹಾಮನೆ ಮಾಡೋವರೆಗೂ ಕೇಳೇ ಇಲ್ಲ ಅಂತ ಕಾಣುತ್ತೆ. ಯಾಕೆ ಅಂದ್ರೆ ಜವಾಬ್ದಾರಿ ಸ್ಥಾನಗಳಲ್ಲಿರ್ತಕ್ಕಂಥವ್ರು ಇವುಗಳನ್ನ ಮಾತಾಡಲಿಲ್ಲ. ಶಿಕ್ಷಕರು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಆಮೇಲೆ ಉಪನ್ಯಾಸಕರುಗಳು ಕಾಲೇಜಲ್ಲಿ ಇಂಥವನ್ನ ಪ್ರಸ್ತಾಪ ಮಾಡಬೇಕು, ಧರ್ಮಗುರುಗಳು ಧಾರ್ಮಿಕ ಮುಖಂಡರು ಇಂಥವನ್ನ ಹೇಳ್ಕೊಡ್ಬೇಕು ಅನುಯಾಯಿಗಳಿಗೆ. ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ಇವು ನಮ್ಮ ವಿಷಯಗಳೇ ಅಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ರು. ನಮ್ಮ ವಿಷಯ ಏನಿದ್ರು ಶಿಕ್ಷಕರು ಉಪನ್ಯಾಸಕರು ಪಠ್ಯ ಪುಸ್ತಕಗಳಲ್ಲಿ ಏನಿದೆಯೋ ಅದನ್ನ ಕಲ್ಸೋ, ಅಥವಾ ಸಿಲೆಬಸ್ಗೆ ಪರೀಕ್ಷೆಗೆ ಏನ್ ಬೇಕೋ ಅದನ್ನ ಕಲ್ಸೋ. ಆಮೇಲೆ ಧರ್ಮಗುರುಗಳು ನಮ್ಮ ಧರ್ಮದ ಸಂಖ್ಯೆಯನ್ನು ಹೆಂಗ್ ಹೆಚ್ಚು ಮಾಡಬೇಕು, ಎಲ್ಲ ಪಕ್ಷದವರು ಅಷ್ಟೇ ಧರ್ಮದವರು ಅಷ್ಟೇ, ನಮ್ಮ ಸಂಖ್ಯೆಗಳನ್ನು ಹೆಂಗ್ ಹೆಚ್ಚು ಮಾಡ್ಕೋಬೇಕು, ಬೇರೆಯವ್ರಿಗಿಂತ ನಾವು ಹೆಂಗೆ ಡಾಮಿನೆಂಟ್ ಆಗ್ಬೇಕು ಅಂದ್ರೆ ಹೆಚ್ಚು ಅನ್ನಿಸ್ಕೋಬೇಕು. ಈ ಒಂದು ಉತ್ತರ ಕರ್ನಾಟಕ ಶಬ್ದದಲ್ಲಿ ಹೇಳ್ಬೇಕು ಹ್ಯಾವ ಅಂತ ಹೇಳೋಣ ಬೇಕಾದ್ರೆ, ಈ ಒಂದು ಹ್ಯಾವಕ್ಕೆ ಬಿದ್ದಂತಹ ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರುಗಳು ಇಂಥ ವಿಷಯಗಳನ್ನ ಮಾತಾಡಲಿಲ್ಲ ಅವಾಗ 10 ವರ್ಷದ ಹಿಂದೆ. ಆಮೇಲೆ ಯೋಜನೆಗಳನ್ನು ರೂಪಿಸ್ತಿದ್ರು, ಅವು ಇಂಪ್ಲಿಮೆಂಟ್ ಆಗ್ತಿರ್ಲಿಲ್ಲ. ನಾವು ವಾಟರ್ ಟ್ಯಾಂಕ್ ಮಾಡುವಾಗ ಮನಗುಂಡಿಯಲ್ಲಿ ಅನೇಕ ಜನರು, 2 ಜನ 3 ಜನ ಈ ಮಠದಲ್ಲಿ ಏನು ಸಹಕರಿಸ್ತಿದ್ರು ಕಟ್ಟಕ್ಕೆ. ಅವರೆಲ್ಲ ಅದೇ ಅಂದ್ರು, ವಾಟರ್ ಟ್ಯಾಂಕ್ ಯಾಕೆ ಮಾಡ್ತಿರ್ರಿ, ನಮ್ಮ ಶಾಲೆಗಳಲ್ಲಿ ಮಾಡಿದರೆ ಏನು ಉಪಯೋಗ ಆಗ್ತಾ ಇಲ್ಲ, ಯಾರು ನೀರು ಕುಡಿಯಲ್ಲ, ನೀರ್ ಸಂಗ್ರಹನೂ ಆಗಲ್ಲ, ಏನ್ ಮಾಡ್ತಿರಿ ತಗೊಂಡು ಅದೊಂದು ರೂಮ್ ಮಾಡ್ಬಿಡ್ರಿ ಅಂತ ಅಂತಿದ್ರು. ಈಗ ನೀಲಮ್ಮ ರೂಮ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇನ್ನೊಂದು ರೂಮ್ ಆಗ್ತಿತ್ತು ಮಾಡಿದ್ರೆ, ಇನ್ನೊಂದು 4 ಜನ ಉಳ್ಕೊಳಕ್ ಅನುಕೂಲ ಆಗ್ತಿತ್ತು ಇಷ್ಟೇ, ಅಥವಾ ಇನ್ನೂ ಜಾಸ್ತಿನೇ ಉಳ್ಕೊಂತಿದ್ರೇನು. ಆದ್ರೆ ಈ ಶುದ್ಧ ನೀರು ಎಷ್ಟು ಹಣ ಕೊಟ್ಟರು ಸಿಗ್ತಿರ್ಲಿಲ್ಲ. ಅದಕ್ಕೆ ಯಾವಾಗ್ಲೂ ನಾವು ಒಳ್ಳೆ ವಿಷಯಗಳನ್ನ ಸಣ್ಣವರಿದ್ದಾಗಲೇ ಕಲಿಸ್ಬೇಕು. ಒಂದು, ಎರಡನೇದು ಧಾರ್ಮಿಕ ಮುಖಂಡರುಗಳು ರಾಜಕೀಯ ಮುಖಂಡರುಗಳು ಕಲಿಸ್ಬೇಕು. ಅವ್ರು ಇದು ಕಲಿಸುವಂತ ವಿಷಯ ಅಂತ ಯಾರು ಈಗಲೂ ಕೆಲವ್ರು ಅನ್ಕೊಳ್ಳಲ್ಲ. ಈಗಲೂ ಕೂಡ
ಇಷ್ಟೆಲ್ಲ ನೀರಿನ ತೊಂದರೆ ಇದ್ದು, ಪರಿಸರದ ತೊಂದರೆ ಇದ್ದು, ಪ್ಲಾಸ್ಟಿಕ್ಕಿನ ಹಾವಳಿ ಆಗ್ತಾ ಇದ್ದು, ಆರೋಗ್ಯ ಕೆಡ್ತಾ ಇದ್ದು, ಇನ್ನೂ ಕೂಡ ನಾವ್ ಹೆಂಗ್ ಗೆಲ್ಬೇಕು, ನಾವ್ ಹೆಂಗ್ ಮೀಸಲಾತಿ ತಗೋಬೇಕು, ನಾವ್ ಹೆಂಗ್ ರಿಸರ್ವೇಶನ್ ತಗೋಬೇಕು, ಇದ್ರ ಬಗ್ಗೆನೇ ಚಿಂತೆ ಇದೆಯಾ ಹೊರತು ಬದುಕೋದನ್ನೇ ಕಲೀಲಿಲ್ಲ ಅಂತಂದ್ರೆ ಏನ್ ತಗೊಂಡ್ರೆ ಏನ್ ಪ್ರಯೋಜನ? ರಿಸರ್ವೇಶನ್ ಕೊಟ್ರಪ್ಪ, ನಿಮ್ಗೆಲ್ಲ ಕೆಲ್ಸ ಸಿಕ್ತು, ಎಲ್ರಿಗೂ ಕೆಲ್ಸ ಸಿಕ್ತು, ಗೊತ್ತಾಯ್ತಲ್ಲ? ಅವಾಗ ನಿಮ್ಮ ಆರೋಗ್ಯನೇ ಚೆನ್ನಾಗಿಲ್ದೆ ಹೋದ್ರೆ, ನಿಮ್ಮ ಹತ್ರ ದುಡ್ಡಿದೆ ಸಾಕಷ್ಟು, ಕುಡಿಯಕ್ ಒಳ್ಳೆ ನೀರಿಲ್ಲ, ಒಳ್ಳೆ ಆಹಾರ ಇಲ್ಲ, ಒಳ್ಳೆ ಬಟ್ಟೆ ಧರ್ಸಕ್ಕೆ ಹತ್ತಿ ಇಲ್ಲ, ಬರೀ ಕೃತಕ ನೂಲಿನ ಬಟ್ಟೆನೆ ಧರಿಸ್ತೀರಿ. ಆರೋಗ್ಯ ಕೆಡೋದಕ್ಕೆ ಏನೇನ್ ಬೇಕೋ ವ್ಯವಸ್ಥೆ ಮಾಡ್ಕೊಂಡ್ರಿ, ಆದ್ರೆ ಚೆನ್ನಾಗಿ ಬದುಕೋ ವ್ಯವಸ್ಥೆನೇ ಇಲ್ವಲ್ಲ. ಏನ್ ಮಾಡೋದು? ದುಡಿಯೋದೆಲ್ಲ ಏನಕ್ಕೋಸ್ಕರ? ಹಣ ಗಳಿಸೋದೇನಕ್ಕೋಸ್ಕರ? ಮನೆ ಕಟ್ಟಿಕೊಳ್ಳೋದು. ನಮ್ಮ ಸಿದ್ದೇಶ್ವರಪ್ಪವ್ರು ಬಹಳ ಚೆನ್ನಾಗಿ ಹೇಳೋ, ಒಬ್ಬ ಬಹಳ ದೊಡ್ಡ ಮನೆ ಕಟ್ಟಿದ್ನಂತ, ಬಂಗ್ಲೆ, ಸಾಲ ಮಾಡಿ ಏನೇನೋ ಕಷ್ಟಪಟ್ಟು, ವರ್ಷಾನ್ಗಟ್ಲೆ ಕಷ್ಟಪಟ್ಟು, ಬಡವ ಅವನು, ಅಥವಾ ಮಧ್ಯಮ ವರ್ಗದವನು, ದೊಡ್ಡ ಬಂಗ್ಲೆ ಕಟ್ಟ. ಎಲ್ಲರೂ ತಿರುಗಿ ನೋಡ್ಬೇಕ ಆ ಊರಲ್ಲಿ, ಅಂತದನ್ನ ಕಟ್ಟುವಾಗ ತುಂಬಾ ಟೆನ್ಷನ್ ಮಾಡ್ಕೊಂತಿದ್ದ. ಯಾಕೆ? ಅದೆಲ್ಲ ಸಾಲ ಹೊಂದಿಸ್ಬೇಕು, ಕೆಲಸಗಾರರನ್ನು ಹೊಂದಿಸ್ಬೇಕು, ಮತ್ತೆ ಇನ್ನು ಸಾಲ ತೀರ್ಸೋದ್ ಹೆಂಗೆ ಅಂತ ಅದು ಬೇರೆ ವಿಚಾರ ಮಾಡ್ಬೇಕು. ಅವನ ಶಕ್ತಿ ಮೀರಿ ಕಟ್ಟಿ ಎಲ್ಲ ಪೂಜೆ ಅಂದ್ರೆ ಜನರನ್ನ ಕರೆದ, ಗೃಹ ಪ್ರವೇಶಕ್ಕೆ ಕರೆದು ಇನ್ನೇನು ಹಸುನು ಒಳಗಡೆ ಕಳಿಸ್ದಿ ಅಂದ್ರೆ ಗೋ ಒಳಗಡೆ ನುಗ್ಸೋದಂತ ಮಾಡ್ತಾರಲ್ಲ, ನುಗ್ಗಿಸ್ದ. ಎಲ್ಲ ಆಯ್ತು, ತಾನೇ ಒಳಗಡೆ ಹೋಗುವಾಗ ಹೊಸ್ತಿಲಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದ, ಜೀವನೇ ಹೊರಟೋಯ್ತು. ಏನ್ ಮಾಡೋದು? ಏನ್ ಮಾಡೋದು? ಎಲ್ಲ ಮಾಡ್ದ, ಜೀವನೇ ಉಳಿಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಅದಕ್ಕೆ ಮಕ್ಕಳಿಗೆ ಯಾವಾಗ್ಲೂ ಮೊಟ್ಟ ಮೊದಲು ಏನ್ ಕಲಿಸ್ಬೇಕು ಅಂದ್ರೆ, ಜೀವವೇ ಒಂದು ಸಂಪತ್ತು, ಬದುಕಿದ್ರೆ ತಾನೇ ಮುಂದೆಲ್ಲ. ಹಾಗಾದ್ರೆ ಬದುಕಕ್ಕೆ ಏನ್ ವ್ಯವಸ್ಥೆ ಮಾಡ್ಕೋಬೇಕು? ಬದುಕಕ್ಕೆ ಒಳ್ಳೆ ನೀರ್ ಬೇಕು, ಒಳ್ಳೆ ಭೂಮಿ ಬೇಕು, ಒಳ್ಳೆ ಮನೆ ಬೇಕು, ಗಿಡ ಗಂಟೆಗಳು ಬೇಕು, ದವಸ ಧಾನ್ಯಗಳು ಬೇಕು. ಅದನ್ನ ನಾವ್ ಹೇಳ್ಕೊಡಲ್ಲ. ನೀನ್ ಬದುಕಕ್ಕೆ ನೌಕರಿ ಬೇಕು, ಒಂದು ದುಡ್ಡು ಗಳಿಸ್ಬೇಕು, ಎರಡನೇದು ಮದುವೆ ಮಾಡ್ಕೋಬೇಕು, ಮೂರನೇದು ಬಂಗಾರ ತಗೋಬೇಕು, ಆಮೇಲೆ ಗಳಿಸಿದ ದುಡ್ಡನ್ನ ಜಾಸ್ತಿ ಮಾಡ್ಕೋಬೇಕು. ಹೌದಲ್ರಿ? ಜಾಸ್ತಿ ಮಾಡ್ಕೊಳ್ಳೋದ್ ಹೆಂಗೆ, ಇನ್ನು ಇಡೋದ್ ಹೆಂಗೆ? ಮನೆ ಮೇಲೆ ಮನೆ ಕಟ್ಟಿ ಬಾಡಿಗೆ ಕೊಟ್ಟು ದುಡ್ಡಿಗೆ ಜಾಸ್ತಿ ಮಾಡೋದನ್ನ ಅದೇ ತಾನೆ. ಇದನ್ನ ಕಲಿಸ್ತಾ ಇದೀವಿ ಹೊರತು, ಇಲ್ಲಪ್ಪ ನೀನು ಎಲ್ಲಾರ ಇರು, ಬದುಕೋದನ್ನ ಕಲಿ ಮೊದ್ಲು. ಒಳ್ಳೆ ನೀರು, ಒಳ್ಳೆ ಸ್ವಚ್ಛ ಪರಿಸರ, ಮತ್ತು ಕಸ ಇಲ್ದಂಗ್ ಬದುಕೋದು. ಈಗ ನಾನು ನೋಡ್ತಿದ್ದೀನಿ, ಕಸ ಹೊಡೆಯೋದು ನಮ್ಮ ಮಕ್ಳಿಗೆ ಬರ್ತಾ ಇಲ್ಲ. ಮಕ್ಳಿಗೆ ಕಸ ಹೊಡ್ಕೊಳ್ಳೋದೇ ಬರಲ್ಲ, ಬಟ್ಟೆ ತೊಳ್ಕೊಳ್ಳೋದು ಬರಲ್ಲ, ಅಡಿಗೆ ಮಾಡ್ಕೊಳ್ಳೋದು ಬರಲ್ಲ. ಮತ್ತೆ ನೀವು ಇದನ್ನೇ ಕಲಿಸದೆ ಹೋದ್ರೆ ಏನ್ ಪ್ರಯೋಜನ ಅವ್ರಿಗೆ? ಕಸ ಹೊಡೆಯೋರು, ಈ ದಿವಸ ಕಸ ಹೊಡೆಯೋರ್ಗು ಕೂಡ ಕಸ ಹೊಡೆಯೋದು ಬರಲ್ಲ. ನಾನು ನೋಡಿದ್ದೆ, ಈ ಕುರ್ಚಿ ಇರ್ತಾವಲ್ಲ, ಕುರ್ಚಿ ಕೆಳಗಡೆ ಕಸ ಹೊಡ್ಕೋಬೇಕು, ಸರಿ. ಆ ಕುರ್ಚಿ ಕಾಲ್ಗಳನ್ನ ಒರೆಸ್ಬೇಕು ಅವಾಗ. ಕುರ್ಚಿ ಒರೆಸೋದ್ ಗೊತ್ತಿರುತ್ತೆ, ಕಾಲ್ಗಳನ್ನೇ ಒರೆಸಲ್ಲ ಎಷ್ಟೋ ಜನ. ಅಲ್ಲಿ ಧೂಳು ಸೇರ್ಕೊಂಡಿರುತ್ತೆ, ಅಲ್ಲಿ ಅದು ಏನು ಕುಡಿ ಕುಕಾರ ಏನಂತಿರೋದು, ಕಂಜುಟಿಗೆ ಹುಳನ ಏನಂತಿರ್ತಿರಲ್ಲ, ಕಡ್ಜ, ನಿಮ್ ಕಡೆ ಕಡ್ಜ ಅಂತೀರಿ, ಈ ಕಡೆ ಕುಡಿ ಕುಕಾರ ಅಂತಾರ. ಈ ತರ ಅಂದ್ರೆ ಇದನ್ನು ಕಲ್ತ್ಕೋಬೇಕು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಪಿವನ್ಗಳು ಕೆಲಸ ಮಾಡ್ತಾರಲ್ಲ ಆಫೀಸಲ್ಲಿ, ಇಂಥವನ್ ಮಾಡಿರಲ್ಲ. ಎಷ್ಟೋ ಜನ ಇಂಥವ್ ಸ್ವಚ್ಛ ಮಾಡಿರೋದೇ ಇಲ್ಲ. ಅಂದ್ರೆ ಏನ್ ಪ್ರಯೋಜನ? ಬದುಕಕ್ಕೆ ಬರ್ದೆ ಹೋದ್ರೆ ಏನ್ ಗಳಿಸಿ, ಏನ್ ಬಳಸಿ, ಏನ್ ಪ್ರಯೋಜನ? ಅದಕ್ಕೆ ನೀರಿನ ವಿಷಯದಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್, ಇಲ್ಲಿ ಇದೇನ್ ನಾವು ಕಬ್ಬಣದ್ ಮಾಡಿದೀವಲ್ಲ,
ಈ ಕಬ್ಬಣದ್ ಮಾಡೋದಕ್ಕೆ ಈ ಕಬ್ಬಣದ ಬ್ರಿಡ್ಜ್ ತರ ನೀವು ರಸ್ತೆ ದಾಟ್ಕೊಂಡು ಅಂಗ್ಳಕ್ ಬರ್ತೀರ, ಎಲ್ಲ ಗಾಡಿಗಳು ದಾಟ್ಕೊಂಡು ಬರ್ಬೇಕು ಅಂತ ಹೇಳಿ ಅದನ್ನ ಮಾಡಿದ್ವಿ. ಸುಮಾರು ಒಂದು 60,000 to 70,000 ರೂಪಾಯಿ ಖರ್ಚಾಯ್ತು. ಅದಕ್ಕೆ 70,000ನೇ ಇಟ್ಕೊಳ್ಳಿ ಖರ್ಚಾಗಿದೆ. ಒಂದಷ್ಟು ದಿವಸ ಕೆಲಸ ಹಿಡೀತು. ಆಮೇಲೆ ಕೆಲಸಗಾರರು ಬರ್ಬೇಕು, ಅದೆಲ್ಲ ಸ್ವಲ್ಪ ನಾವು ಹೆಚ್ಚು ಕೆಲಸ ಮಾಡ್ಬೇಕಾಗಿ ಬಂತು. ಅವ್ರನ್ನ ಕರ್ಸೋದು ಇವ್ರನ್ನ ಕರ್ಸೋದು ಇದೆಲ್ಲ. ಹಾಗೆ ಮಾಡುವಾಗ, ಹಾಗೆ ಮಾಡಿದ ಮೇಲೆ ಈ ಅಂಗಳ ಈ ಭಾಗದ್ದೇನಿದೆಯಲ್ಲ ಇದು ಎತ್ತರ ಇದೆ, ಅದು ಡೌನ್ ಅಲ್ಲಿ ಇದೆ. ಇಲ್ಲಿ ಸುಮಾರು ಈ ಅಂಗಳ ಒಂದು 5,000 ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳಿ. ಈ ಕಡೆ ಅಗಲ, ಈ ಕಡೆ ಹಿಂಗೆ ತಗೊಂಡ್ರೆ 5,000 ಸ್ಕ್ವೇರ್ ಫೀಟ್. ಈ 5,000 ಸ್ಕ್ವೇರ್ ಫೀಟ್ ಅಲ್ಲಿ ಬಿದ್ದಂತಹ ನೀರು ಮಳೆ ನೀರು ವರ್ಷ ಪೂರ್ಣ ಅದ್ರಲ್ಲಿ ಹೋಗುತ್ತೆ. ಅದ್ ಕೆಳಗಡೆ ಹಿಂಗಗುಂಡಿ ಮಾಡಿದೀವಿ, ಒಂದ್ 5 ಅಡಿ ತೋಡಿ ಅದಕ್ಕೆ ಕಲ್ಲೆಲ್ಲ ತುಂಬಿಸಿ ಹಿಂಗಗುಂಡಿ. ಈ ಕಡೆ ಅಂತೂ ದೊಡ್ಡ ಹಿಂಗಗುಂಡಿ ಇದೆ. ಅದ್ರಲ್ಲೂ ಈ ಮೇಲಿಂದ ಬಿದ್ದ ನೀರು, ಆಮೇಲಿಂದ ನಾವು ಹಿಡ್ದಿಡಕ್ ಆಗ್ಲಾರದ ನೀರು ಎಲ್ಲ ಬಂದು ಈ ಅಂಗಳದಲ್ಲಿ ಬೀಳುತ್ತೆ. ಅಂಗಳದಲ್ಲಿ ಬಿದ್ದ ನೀರು ಆ ಬ್ರಿಡ್ಜ್ ಹತ್ರ ಹೋಗಿ ಒಳಗಡೆ ಬಿದ್ದು ಹಿಂಕೊಳತ್ತೆ. ಇದು ವರ್ಷಕ್ಕೆ ಎಷ್ಟಾಗ್ಬೋದು ಅಂತ ಕೇಳಿದೆ ನಾನು. ಮಳೆ ಎಷ್ಟು ಜಾಸ್ತಿ ಆಗತ್ತೋ ಅಷ್ಟು ಹಿಂಗತ್ತೆ. ಅವ್ರು ಹೇಳಿದ್ರು, ಎಂಜಿನಿಯರು ದೇವರಾಜ ರೆಡ್ಡಿ ಅಂತ ಇಲ್ಲಿ ಹೆಸರು ಬರ್ದಿದೀವಲ್ಲ, ಅವ್ರು ಹೇಳಿದ್ರು ಕಡಿಮೆ ಅಂದ್ರೆ 5 ಲಕ್ಷ ಲೀಟ್ರು, ಜಾಸ್ತಿ ಅಂತಂದ್ರೆ 10 ಲಕ್ಷ ಲೀಟ್ರು. ನಿಮ್ ಧಾರವಾಡದ ಮಳೆಗೆ 5 ರಿಂದ 10 ಲಕ್ಷ ಲೀಟ್ರು ನೀರು ಹಿಂಗತ್ತೆ. 1 ಲೀಟ್ರ್ ನೀರಿಗೆ ಎಷ್ಟು ಇವಾಗ? ಒಂದು ಬಾಟ್ಲಿ ಲೀಟ್ರು ಯಾವ್ಯಾವ್ದು ಕಂಪ್ನಿಗಳಿದಾವಲ್ಲ, ಮಿನರಲ್ ವಾಟರ್ ಅಂತ ತಗೊಂತಿರಲ್ಲ, ಎಷ್ಟು? ₹1 ಒಂದು ಬಾಟ್ಲಿಗೆ 20 ರೂಪಾಯಿ. 20 ರೂಪಾಯಿ ಬೇಡ, 15 ರೂಪಾಯಿನೇ ಇಟ್ಕೊಳ್ಳಿಪ್ಪ. ನಾವು ಹೋಲ್ಸೇಲ್ ಅಲ್ಲಿ ತಗೊಳ್ತೀವಿ. ಅವು ಏನ್ ಬಾಕ್ಸೇ ಬರ್ತಾವಲ್ಲ, ಅಥವಾ 20 ಲೀಟ್ರದ್ದು ಕ್ಯಾನ್ ತಗೊಳ್ತೀವಿ ಅಂತಾನೆ ಇಟ್ಕೊಳ್ಳಿ. ನಾವು ಬಾಟ್ಲೆ ಖರೀದಿ ಮಾಡಲ್ಲ, 20 ಲೀಟ್ರದೇ ಹಾಕ್ಸ್ಕೊಂಡ್ಬಿಡ್ತೀವಿ. 20 ಲೀಟರ್ ಕ್ಯಾನ್ಗೆ ಎಷ್ಟು? ಅದಕ್ಕೂ ಒಂದು 50-60 ರೂಪಾಯಿ ಅಂತೂ ಇದೆಯಾ? ಅಷ್ಟಂತೂ ಇರ್ಬೇಕಲ್ಲ, 60 ರೂಪಾಯಿ ಇರ್ಬೇಕು. ಅಂದ್ರೆ 1 ಲೀಟ್ರಿಗೆ ಎಷ್ಟು ಬಿದ್ದಂಗಾಯ್ತು? 3 ರೂಪಾಯಿ ಬಿದ್ದಂಗಾಯ್ತು. 1 ಲೀಟ್ರಿಗೆ 3 ರೂಪಾಯಿ. ಒಂದು 5 ಲಕ್ಷ ಲೀಟರ್ ಇಟ್ಕೊಳ್ಳೋಣ, ಕಡಿಮೆನೆ ಇಟ್ಕೊಳ್ಳೋಣ, ಹೆಚ್ಚಿಂದ ಬೇಡ. ಕಡಿಮೆ ಮಳೆ ಜಾಸ್ತಿ ಆಗಲ್ಲ. ಬರೇ ನಮಗೆ ಒಂದು 5 ಲಕ್ಷ ಲೀಟರ್ ಹಿಂಕೊಳ್ಳಿ. ತುಂಬಾ ಕಡಿಮೆ ಮಳೆ, ಹೋದ ವರ್ಷ ಆಯ್ತಲ್ಲ, ಆ ತರದ್ರಲ್ಲೂ 5 ಲಕ್ಷ ಲೀಟರ್ ನೀರ್ ಹಿಂಗಿಸ್ಬೋದು. 5 ಲಕ್ಷ ಲೀಟರ್ ನೀರ್ ಹಿಂಗಿಸಿದ್ರು 5 3 15 ಲಕ್ಷ ಒಂದ್ ವರ್ಷಕ್ಕೆ ದುಡ್ದಂಗಾಯ್ತು. ಅದ್ರಲ್ಲೂ ಆ ಕ್ಯಾನ್ ಏನ್ ಮಿನರಲ್ ವಾಟರ್ ಅಂತ ಕುಡಿತಿರಲ್ಲ, ಅದು ಕೃತಕ. ಅದರಿಂದ ದೀರ್ಘಾವಧಿನಲ್ಲಿ ಮಂಡಿ ನೋವು ಬರ್ಬೋದು ನಿಮಗೆ, ಅಥವಾ ಇನ್ನೇನಂತ ತೊಂದ್ರೆ. ಆಮೇಲೆ ಇದ್ರಷ್ಟು ಖುಷಿಯಾಗಿ ಕುಡಿಯಕ್ ಆಗತ್ತ? ಅದನ್ನ ಇಲ್ಲ, ನಾಲ್ಗೆ ಕೊರದಂಗಾಗತ್ತೆ. ಕೆಲವು ಕಡೆ ಸಪ್ಪಗಾಗತ್ತೆ, ಕೆಲವು ಕಡೆ ನಾಲ್ಗೆ ಕೊರದಂಗಾಗತ್ತೆ. ಅವ್ರು ಹೆಂಗ್ ಸೆಟ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್. ಇದು ದೇವರೇ ಶುದ್ಧೀಕರಣ ಮಾಡಿ ಕೊಡ್ತಕ್ಕಂಥ, ದೇವರೇ ತಯಾರು ಮಾಡಿ ಕೊಡ್ತಕ್ಕಂಥ ಮಿನರಲ್ ವಾಟರ್. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ನಾವು ಕಾಲೇಜ್ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು. ಅವ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕಲಿಯೋ ಮನ್ಸು ಇರಲ್ಲ, ಲೆಕ್ಚರರ್ಗಳಿಗೆ ಕಲಿಸೋ ಮನ್ಸು ಇರಲ್ಲ. ವಿಜ್ಞಾನದ ಕ್ಲಾಸಲ್ಲೂ ಇದನ್ನ ಹೇಳಲ್ಲ, ವೈದ್ಯಕೀಯ ಕ್ಲಾಸಲ್ಲಿ ಹೇಳ್ತಾರ, ಅಲ್ಲೂ ಹೇಳಲ್ಲ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಏನು ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ ಅವ್ರಿಗಾದ್ರೂ ಇದನ್ನ ಕಲಿಸ್ತಾರ ಅಂದ್ರೆ ಅಲ್ಲೂ ಕಲ್ಸಲ್ಲ. ಅಂದ್ರೆ ಎಷ್ಟು ನಾವು ಜೀವನಕ್ಕೆ ವಿರುದ್ಧವಾಗಿ ಬದುಕ್ತಾ ಇದ್ದೀವಿ, ಜೀವನ ವಿರೋಧಿಗಳು ಅಲ್ಲ. ಆದ್ರೆ ಎಲ್ರು ಬಯಸೋದು ನಿನಗೆ ಆರೋಗ್ಯ ಹೆಚ್ಚಾಗ್ಲಿ, ಆಯುಷ್ಯ ಹೆಚ್ಚಾಗ್ಲಿ, ನಿಮ್ ಮನೆಯಲ್ಲಿ ಜನಸಂಖ್ಯೆ ಹೆಚ್ಚಾಗ್ಲಿ, ಇದೇ ತಾನೇ ಎಲ್ಲ ಆಶೀರ್ವಾದ ಮಾಡೋದು. ಆಶೀರ್ವಾದ ಮಾಡೋದು ಹೇಳೋದಿದು, ಬದುಕೋದು ಕಲ್ಸೋದ್ ಮಾತ್ರ ವಿರುದ್ಧವಾಗಿ. ಮತ್ ಯಾವಾಗ ಜಗತ್ತಿಗೆ ಶಾಂತಿ ಸಿಕ್ಕುತ್ತೆ ವಿಚಾರ ಮಾಡ್ಬೇಕಲ್ವಾ? ಆದ್ರಿಂದ ಕೊನೆ ಪಕ್ಷ ಇಲ್ಲಿ ಉಪವಾಸಕ್ಕೆ ಬಂದವರಾದ್ರೂ ಕಲ್ತ್ಕೊಂಡು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅಣ್ಣ ತಮ್ಮಂದ್ರಿಗೆ, ಕಡೆಗೆ ಕೇಳೋ ಮಾತು ಕೇಳ್ತಕ್ಕಂಥವ್ರಿಗೆ ಇಂಥದ್ದನ್ನ ಹೇಳ್ಬೇಕು.
ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.